15ನೇ ತಾರೀಕು ಅಂತಿಮ ತೀರ್ಮಾನ ಆಗ್ತದೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯ ಸಮಿತಿಯವರು ಏನು ಕಾರ್ಯಕ್ರಮ ಕೊಡಬೇಕು ಅಥವಾ ಏನು ವಿಜಯೋತ್ಸವ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ಆಮೇಲೆ ಮಾಡೋಣ. ಅದು 15ನೇ ತಾರೀಕು ನಂತರ ಸಭೆಗಳಲ್ಲಿ ತೀರ್ಮಾನ ಆಗುವಂಥದ್ದು. ಅದು ನೋಡ್ಕೊಂಡು ಟೈಮ್ ಟು ಡೇ ನಾವು ಇದ್ರೆ ಅಲ್ಲಿರ್ತಾರೆ ನಮ್ಮ ಎಲ್ಲ ಲೀಡರ್ಗಳು 10 ದಿವಸ ನಮ್ಮ ಊರುಗಳಲ್ಲೇ ಇರ್ತಾರೆ. ನೀವೇನು ಅದ್ರ ಬಗ್ಗೆ ಆತಂಕ ಪಡ್ಕೋಬೇಡಿ. ಈಗ ನಿಮ್ಮೆಲ್ಲರ ಶ್ರಮ ಎಷ್ಟಿದ್ರು ಇಲಾಖೆ ನಾವು ಬಳಸ್ತೀವಿ. ದಯವಿಟ್ಟು ಇದನ್ನ ಈಗ ನಮ್ಗೆ ನಮ್ಮ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ಹಳ್ಳಿಗಳು. ಅದರಿಂದ ನೀವು ಎಲ್ಲ ಶ್ರಮ ನೀವು ಹಾಕ್ತೀವಿ. 10 ದಿವಸ ನಾವು ಕೇಳೋ ಸಹಕಾರನೆಲ್ಲ ಕೊಡಿವಿ. ಏನೇನು ಬೇಕು ಅನ್ನೋದು ಬೇಕಾದ್ರೆ ಒಂದು ಆನ್ಲೈನ್ ಮೀಟಿಂಗ್ ನಾವು ಮಾಡ್ಕೊಳ್ಬೇಕಾದ್ರೆ ಅವಶ್ಯಕತೆ ಇದ್ರೆ, ಇಲ್ಲ ಅಂದರೆ ಈ ಡಿಸೈನ್ ಬೋರ್ಡ್ ಡಿಸೈನ್ ಮಾಡ್ತಾರೆ, ಒಂದು ಲಿಟ್ರೇಚರ್ ಬರಬೇಕಾದ್ ಮಾಡ್ತಾರೆ. ಕಾರ್ಯಕ್ರಮ ಹೆಂಗಿರ್ಬೇಕು ಅನ್ನೋ ಚಾಪತ್ ಮಾಡಿ ಮಾದರಿ ನಮಗೆ ಅವರೇ ಮಾಡಿ. ಪ್ರಭಾ ಮತ್ತು ಚಂದ್ರ ತೇಜಸ್ವಿ ಅವರು ಪೂರ್ತಿ ಇಲ್ಲಿ ಇರ್ತಿದ್ರು ಸರ್. ಪ್ರಭಾ ಮೇಡಮ್ ಹುಷಾರಿಲ್ಲ ಅದು ನಮ್ಗೆ ಯಾರನ್ನಾದ್ರೂ ಒಬ್ಬರನ್ನ ನೀವು ಪರ್ಮನೆಂಟ್ ಇರೋರು ಕೊಡಿ. ಚಂದ್ರ ತೇಜಸ್ವಿ ಸರ್ ಇದ್ರು ನಮ್ಗೆ ಇನ್ನೂ ಒಳ್ಳೇದು. ಹುಷಾರು ಮಾಡ್ತಾರೆ. ಜೂನ್ 25ರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಮ್ ಪಾರ್ಕ್ನ 4ನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ. ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ. ಈ 10 ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ, ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ, ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ. ನಮಗೂ ಕಾನೂನು ಗೊತ್ತಿದೆ. ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ. ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿ ಆಗಲಿ, ಕೈಗಾರಿಕೆ ಮಂತ್ರಿ ಆಗಲಿ, ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ. ಇದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡಬಾರ್ದು. ಅವರೇನು 10 ದಿನಗಳ ಕಾಲ ಮನವಿ ಮಾಡಿದ್ದಾರೋ ಅದೇ ರೀತಿ ಇತ್ಯರ್ಥ ಮಾಡಬೇಕು. ಭೂ ಸ್ವಾಧೀನವನ್ನು ಸಂಪೂರ್ಣ ರದ್ದುಪಡಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅಕಸ್ಮಾತ್ ಅವರು 15ನೇ ತಾರೀಕು ತಮ್ಮ ಮಾತಿನಂತೆ ನಡೀದೇನೆ ಉಲ್ಲಂಘಿಸಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬಂದಿದ್ದರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಗಳ ನಾಯಕರು ರಾಜ್ಯ ಮಟ್ಟದಿಂದ ಬಂದಿದ್ದರು. ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಬೃಹತ್ ಹೋರಾಟವಾಗಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ರೂಪಾಂತರ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ. ದೇವನಹಳ್ಳಿ ಹೋರಾಟ ನಡೆದಾಗಲೇ ನಮ್ಮ ಸ್ನೇಹಿತರು ಅಲ್ಲೇ ಹೇಳಿದ್ರು, ಒಂದು ವೇಳೆ ಏನಾದರೂ 15ನೇ ತಾರೀಕು ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಉಳಿಯಲ್ಲ, ಯಾವುದೇ ಡೌಟ್ ಇಲ್ಲ. ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು, ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು, ಕರ್ನಾಟಕ ಕ್ಷಮಿಸಲ್ಲ. ಇದ್ಯಾವುದೋ ನಾವು ನೀವು ಪ್ರಶ್ನೆ ಅಲ್ಲ. ಇದು ಇಡೀ ಕರ್ನಾಟಕದ ಹೃದಯವನ್ನು, ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ. ಇದು ತಮಾಷೆಯ ವಿಚಾರವಲ್ಲ. ಮತ್ತು ಅಂಥ ಒಂದು ಅವಿವೇಕದ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂತಲೂ ನಮ್ಗೆ ಅನ್ನಿಸ್ತಿಲ್ಲ. ಸೊ ಹಂಗಾಗಿ ಖಂಡಿತವಾದ 15ನೇ ತಾರೀಕು ನಮ್ಮದೇ ಜಯ ಆಗ್ತದೆ. ಯಾವುದೇ ಅವಕಾಶವಿಲ್ಲ. ಈ ಜನ ಇಷ್ಟು ದಿವಸ ಏನು ಕಾದಿದ್ದಾರೆ, 1119 ದಿವಸ, ಈ ಎಲ್ಲ ಕಾಯುವಿಕೆಗೆ ಎಲ್ಲವೂ ಕೂಡ ಸುಖಾಂತ್ಯ. ಸರಿ, ನಮಗಿರುವಂಥದ್ದು ಬೆರಳಿಕೆ ದಿನ, ಅವು ಕೂಡ ನಾವು ಅವ್ರಿಗೆ ಕೊಟ್ಟಿರೋ ದಿನ ಅವ್ರು ಕೇಳಿರೋದಕ್ಕೋಸ್ಕರ ಇಲ್ಲ. ಅದು ಮತ್ತು ಹಳೆ ಕಥೆಗಳು ಸುಮಾರು ಮಾತಾಡಿರುವಂಥವೇ. ನಾವು ಹಳೆ ಕಥೆಗಳಿಗೆ ಹೋಗೋದು ಬೇಡ. ಅದನ್ನೆಲ್ಲ ಕೂಡ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಂದ ಈ ಕಡೆ ನಮ್ಮದು ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಕಡೆ ಹಿಂದೆ ಬಲಾಢ್ಯರ ಹಣವಂತರ ಒತ್ತಡಗಳು ಇವೆ. ಸೊ ಅಲ್ಲಿರುವಂಥ ಹಲವಾರು ಮಂತ್ರಿಗಳ ಮೇಲೆ, ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ, ಸಂಬಂಧಿತ ಕೈಗಾರಿಕಾ ಮಂತ್ರಿಗಳ ಹಿಂದೆ ದೊಡ್ಡ ಲಾಬಿ ಇದೆ. ಅವರು ಮುಖ್ಯಮಂತ್ರಿಗಳ ಮೇಲೂ ಒತ್ತಡ ತರ್ತಿದ್ದಾರೆ.
ಆ ಒತ್ತಡಗಳಿಗೆಲ್ಲ ಮಣಿದು ಇವರು ಗಟ್ಟಿ ನಿಲುವು ತಗೊಳ್ಳದಲೆ ಸಿದ್ದರಾಮಯ್ಯರು ಗಟ್ಟಿ ವ್ಯಕ್ತಿತ್ವಕ್ಕೆ ಹೆಸರಾದಂಥವ್ರು, ಆದರೆ ಅವರು ಸ್ವಲ್ಪ ದುರ್ಬಲವಾಗಿದ್ದದ್ದು ವಾಸ್ತವ. ಹಾಗಾಗಿ ಅವ್ರು ಗಟ್ಟಿ ತೀರ್ಮಾನ ತಗೊಳ್ಳಿಲ್ಲ. ಜನರ ಕೊಟ್ಟ ಮಾತಿಗೆ ತಪ್ಪು ನಡೆಯುವಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದ್ರು. ಅದು ಅವರು ಪ್ರಾಯಶ್ಚಿತ್ತ ಪಟ್ಕೋಬೇಕು. ತಾನು ಕೊಟ್ಟ ಮಾತಿಗೆ ಏನು ಮಾಡಿದಾರೋ ಮಾಡ್ಕೋಬೇಕು, ಅದು ಮಾಡ್ಕೊಳ್ತಾನೆ ಸರ್. ಅದು ತಪ್ಪಲ್ಲ, ಮನುಷ್ಯ ಎಲ್ಲರೂ ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಲ್ಲಿ ಯಾರನ್ನ ಇದೀವ ಜಗತ್ತು ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ಮುಖ್ಯಮಂತ್ರಿಗಳು ಎಲ್ಲ ಮಾಡ್ತಾರೆ. ಆದರೆ ಆದ ತಪ್ಪನ್ನು ಯಾರು ಮರುಚಿಂತನೆ ಮಾಡ್ಕೊಳ್ತಾರೆ, ಯಾರು ತನ್ನ ದಾರಿನ ಸರಿ ಮಾಡ್ಕೊಳ್ತಾರೆ, ಅವರು ಶ್ರೇಷ್ಠರು. ತಪ್ಪು ಮಾಡಿದ್ದೆ ಒಂದು ದೊಡ್ಡ ವಿಚಾರ ಅಲ್ಲ. ಸೊ ಹಂಗಾಗಿ ಮುಖ್ಯಮಂತ್ರಿಗಳು ತನಗೇನು ಒಂದು ಕಳಂಕ ಅಂಟಿದೆ, ಆ ಕಳಂಕನ ತೊಳ್ಕೊಳ್ತಾರೆ 15ನೇ ತಾರೀಕು. ಅವರು ಮೈ ಕೊಡವಿ ದೃಢ ತೀರ್ಮಾನ ತಗೊಂಡು ಇಲ್ಲಿಗೆ ಇಡೀ ನಾಡಿಗೆ, ಬರೀ ದೇವನಹಳ್ಳಿ ಚನ್ನರಾಯಪಟ್ಟಣದ 13 ಹಳ್ಳಿಗಳಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಅವರಿಗೆ ಮೆಚ್ಚುವಂಥ ತೀರ್ಮಾನನ ಅವ್ರು ತಗೊಳ್ತಾರೆ. ಖಂಡಿತ